ಇಷ್ಟೆಲ್ಲ ಬಟ್ಟೆ ಕಿತ್ತಾಕ ಕಾರಣ ಇದೆ. ಇವತ್ತು ನಮ್ಮ ಬ್ಯಾಂಗ್ಳೂರ್ ಡೈರೀಸಲ್ಲಿ ಡೇ 31. ನಿನ್ನೆ ಊರಿಂದ ಬಸ್ ಹತ್ಕೊಂಡು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದೆ. ಬಂದ ತಕ್ಷಣ ಅಲ್ಲಿಂದ ಬಸ್ ಇಳ್ಕೊಂಡು ನಾವು ಹೊರಟಿದ್ದೆ ಮೆಟ್ರೋ ಸ್ಟೇಷನ್ ಕಡೆಗೆ. ಮೆಟ್ರೋ ಸ್ಟೇಷನಲ್ಲಿ ಮೆಟ್ರೋ ಹಿಡ್ಕೊಂಡು ನಾವು ಬನಶಂಕರಿ ಹೋಗ್ಬೇಕಿತ್ತು. ಸೊ ಅಲ್ಲಿಂದ ಮೆಟ್ರೋ ಹತ್ತಿದ್ರೆ ನೋಡಿ ಗಾಯ್ಸ್, ಬೆಳಗ್ಗೆ ಎಷ್ಟು ರಶ್ ಆಯ್ತು ಅಂತ. ಸೊ ಸೀಟ್ ಇರಲಿಲ್ಲ, ನಿಂತ್ಕೊಂಡೇ ಬಂದೆ ಬನಶಂಕರಿಗೆ. ಬಂದ್ಬಿಟ್ಟು ಅಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬಸ್ ಹತ್ಕೊಂಡು ನಾವು ಹೊರಟಿದ್ದು ಚನ್ನಚಂದ್ರ ಕಡೆಗೆ, ಯಾಕಂದ್ರೆ ನನ್ನ ಪಿ ಜಿ ಅಲ್ಲೇ ಇರೋದು. ಸೊ ಹೊರಟ್ವಿ, ಬಸ್ ಹೊರಡ್ತು. ನಿನ್ನೆ ಮೊನ್ನೆ ವೀಡಿಯೋ ಹಾಕೋಕ್ಕಾಗಿರಲಿಲ್ಲ ಒಂದು 4 ದಿನ, ಯಾಕಂದರೆ ಮನೇಲಿ ತುಂಬ ಕೆಲಸ ಇತ್ತು. ಆಮೇಲೆ ಮನೆ ಓಪನಿಂಗ್ ಒಂದು ಆಗಿತ್ತಲ್ಲ, ಹಾಗಾಗಿ ಸ್ವಲ್ಪ ಬ್ಯುಸಿ ಇದ್ದೆ. ಸೊ ಹಾಕೋಕ್ಕಾಗಿರಲಿಲ್ಲ. ಸೊ ಅಲ್ಲಿಂದ ಬಸ್ ಇಳ್ಕೊಂಡು ನಾವು ಬಂದಿದ್ದೆ ನಮ್ಮ ರೂಮ್ಗೆ. ರೂಮ್ ಬಂದ ತಕ್ಷಣ ಲೇಟ್ ಆಗಿಬಿಟ್ಟಿತ್ತು. ಆ್ಯಕ್ಚುಲಿ ಬೆಳಗ್ಗೆ ನಾನು 7 ಗಂಟೆಗೆ ಇರಬೇಕಿತ್ತು ರೂಮಲ್ಲಿ, ಬಟ್ 8:30 ಆಗಿಬಿಟ್ಟಿತ್ತು. ಸೊ ಬೇಗ ರೆಡಿಯಾಗಿ ಟಿಫನ್ಗೆ ಇಡ್ಲಿ ತಿಂದ್ಕೊಂಡು ನಾವು ಹೊರಟು ಆಫೀಸ್ ಕಡೆಗೆ. ಬೆಳಗ್ಗೆ ಎಷ್ಟು ಬಿಸಿಲು ಗುರು, ಬಿಸಿಲಲ್ಲಿ ಓಡ್ತಾ ಇದ್ದೀನಿ, ಬೆವರ್ತಾ ಇದ್ದೀನಿ. ಆಫೀಸ್ಗೆ ಹೋಗಿ ನೋಡ್ಕೊಂಡ್ರೆ ಶರ್ಟ್ ಎಲ್ಲ ಫುಲ್ ಒದ್ದೆ ಆಗಿಬಿಟ್ಟಿತ್ತು. ಸೊ ಆಮೇಲೆ ಸ್ವಲ್ಪ ಹೊತ್ತು ಕೂತಿದ್ದೆ ಹಂಗೆ. ವರ್ಕ್ ಮಾಡಬೇಕಾದ್ರೆ ಸ್ವಲ್ಪ ನಿದ್ದೆ ಬಂತು, ಬಸ್ಸಲ್ಲಿ ಸರಿ ನಿದ್ದೆ ಆಗಿರಲಿಲ್ಲ. ಸೊ ಟೀ ಕುಡ್ಕೊಂಡು ವರ್ಕ್ ಎಲ್ಲ ಮುಗಿಸಿ ಸಾಯಂಕಾಲ ಹೊರಗಡೆ ಬಂದು ನೋಡಿದ್ರೆ ಫುಲ್ ಮೋಡ ಆಗಿದ್ದರಿಂದ ನಾನು ಬೇಗ ರೂಮ್ಗೆ ಹೋಗ್ಬೇಕಂತ ಬಾಳೆಹಣ್ಣು ಮತ್ತು ಮೊಸರು ತೊಗೊಂಡು ರೂಮ್ಗೆ ಹೋದೆ. ರೂಮ್ಗೆ ಹೋಗಿ ರೂಮ್ ಕ್ಲೀನ್ ಮಾಡೋಣ ಅಂತ ಇವತ್ತು ನಿನ್ನೆ ತಂದಿರೋ ಬಟ್ಟೆ ಎಲ್ಲ ಹೊರಗಡೆ ತೆಗೆದಾಕಿದ್ನಲ್ಲ, ಅದನ್ನೆಲ್ಲ ನೀಟಾಗಿ ಮಡಚಿಟ್ಟು ವಾರ್ಡ್ರೂಮ್ ತೆಗಿತೀನಿ. ಅಲ್ಲಿ ಫುಲ್ ಎಲ್ಲ ಗಲೀಜಾಗಿತ್ತು. ಸೊ ಅದನ್ನೆಲ್ಲ ನೀಟಾಗಿ ಮಡಚಿಟ್ಟು ಸ್ವಲ್ಪ ಹೊತ್ತು ಕಿಟಕಿ ಕಡೆ ಹಂಗೆ ನಿಂತಿದ್ದೆ, ವ್ಯೂ ಚೆನ್ನಾಗಿತ್ತು ಅಂತ. ಸೊ ಆಮೇಲೆಲ್ಲ ತೆಗ್ದಾಕಿ ನೀಟಾಗಿಟ್ಟೆ. ಇಷ್ಟು ಬಟ್ಟೆ ನಾನು ನಿನ್ನೆನೇ ಗೊತ್ತಾಗಿದ್ದು ನನಗೆ. ಸೊ ಅದನ್ನೆಲ್ಲ ನೀಟಾಗಿ ಅರೇಂಜ್ ಮಾಡಿ, ಬಟ್ಟೆಲ್ಲ ನೀಟಾಗಿ ಅರೇಂಜ್ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ಕೂತು ನೀರು ಕುಡಿದೆ. ನೀರು ಕುಡಿದಿದ್ಮೇಲೆ ಅಮ್ಮ ಸ್ವಲ್ಪ ಸ್ನ್ಯಾಕ್ಸ್ ಕೊಟ್ಟಿದ್ರು. ಸ್ನ್ಯಾಕ್ಸ್ ತಿಂದ್ಕೊಂಡು ಊಟಕ್ಕೆ ಹೋದೆ. ಊಟಕ್ಕೆ ಇವತ್ತು ಚಪಾತಿ ಪಲ್ಯ ತಿಂದು, ಆಮೇಲೆ ರೈಸ್ ಸಾಂಬಾರು ತಿಂದು, ಮತ್ತೆ ರೈಸು ಸಾಂಬಾರು ಮೊಸರು ತಿಂದು ವಾಕಿಂಗ್ ಮಾಡಿ ರೂಮಿಗೆ ಬಂದು ಇವತ್ತಿನ ಡೇ ಎಂಡ್ ಮಾಡಿದೆ. ಸಿಗೋಣ ಗಾಯ್ಸ್ ನಾಳೆ. ಬಾಯ್.